ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಒಂದು ಚೈನೀಸ್ ಮೂವಿನ ನೋಡ್ತಾ ಇದ್ದೀವಿ. ಈ ಮೂವಿ ಹೆಸರು ಜರ್ನಿ ಟು ದಿ ವೆಸ್ಟ್ ಕಾಂಕರಿಂಗ್ ದಿ ಡಿಮನ್ ಅಂತ. ಈ ಮೂವಿ ಲೀಡ್ ಕ್ಯಾರೆಕ್ಟರ್ ಒಬ್ಬ ಡಿಮನ್ ಹಂಟರ್. ಆದ್ರೆ ಡಿಮನ್ ಗಳನ್ನ ಸಾಯಿಸದೆ ಅವುಗಳನ್ನ ಒಳ್ಳೆ ಡಿಮನ್ ಗಳಾಗಿ ಬದಲಾಯಿಸಬೇಕು ಅನ್ನೋದೇ ಈ ಲೀಡ್ ಕ್ಯಾರೆಕ್ಟರ್ ನ ಉದ್ದೇಶ. ನಮ್ಮ ಲೀಡ್ ಕ್ಯಾರೆಕ್ಟರ್ ಈ ಡಿಮನ್ ಗಳನ್ನ ನಿಜವಾಗ್ಲೂ ಬದಲಾಯಿಸ್ತಾನ? ಈ ಡಿಮನ್ ಗಳು ನಮ್ಮ ಹೀರೋನ ಮಾತುಗಳು ಕೇಳ್ತಾವ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಲೇಬೇಕು. ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನದಿ ಪಕ್ಕ ಇರೋ ಒಂದು ಸಣ್ಣ ಊರನ್ನ ತೋರಿಸ್ತಾರೆ. ನದಿಯಲ್ಲಿ ಒಂದು ಡಿಮನ್ ಇದೆ ಅಂತ ಊರಲ್ಲಿರೋ ಜನರಿಗೆಲ್ಲ ಅನುಮಾನ ಇರುತ್ತೆ. ಒಂದು ಚಿಕ್ಕ ಹುಡುಗಿ ನದಿ ಹತ್ರ ಕೂತು ಆಟ ಆಡ್ತಾ ಇರ್ತಾಳೆ. ಆಗ ಅವಳ ತಂದೆ ಅಲ್ಲಿಗೆ ಬಂದು ಇಲ್ಲೆಲ್ಲ ಜಾಸ್ತಿ ಹೊತ್ತು ಕೂತ್ಕೋಬಾರ್ದು ಅಂತ ಹೇಳಿ ದೋಣಿಯಿಂದ ಮೇಲೆ ಕೂಡಿಸ್ತಾನೆ. ಆಗ ಆ ಹುಡುಗಿ ನದಿಯಲ್ಲಿ ಒಂದು ಡಿಮನ್ ಇದೆ ಅಂತ ಊರ್ ಜನ ಎಲ್ಲ ಹೇಳ್ತಾರೆ. ಅದಕ್ಕೆ ನೀವು ನೀರೊಳಗೆ ಹೋಗ್ಬಿಡಿ ಅಂತ ಅವಳ ತಂದೆಗೆ ಹೇಳ್ತಾಳೆ. ಆಗ ಅವಳ ತಂದೆ ನೀರೊಳಗೆ ಏನೇ ಇದೆ ನೋಡು ಅಂತ ಹೇಳಿ ಅವಳ ಹಿಂದೆಯಿಂದ ನೀರೊಳಗೆ ಇಳಿದು ಸಡನ್ ಆಗಿ ನೀರಿಂದ ಮೇಲೆ ಬಂದು ಅವಳನ್ನ ಹೆದರಿಸ್ತಾನೆ. ಇದರಿಂದ ಆ ಹುಡುಗಿ ಅಳೋಕ್ ಶುರು ಮಾಡ್ತಾಳೆ. ಅವಳನ್ನು ನಗಿಸ್ಬೇಕು ಅಂತ ಅವಳ ತಂದೆ ನೀರಲ್ಲಿ ಮುಳುಗೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಆ ಹುಡುಗಿ ನಗೋಕ್ಕೂ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ನೀರಲ್ಲಿ ಆ ಡಿಮನ್ ಬಂದು ಅವನನ್ನ ಸಾಯಿಸ್ಬಿಡುತ್ತೆ. ಆಗ ಒಬ್ಬ ಪ್ರೀಸ್ಟ್ ಅಲ್ಲಿಗೆ ಬಂದು ಒಂದು ದೊಡ್ಡ ಸ್ಟಿಂಗ್ ಫಿಶ್ ಅನ್ನ ಸಾಯಿಸಿ ನದಿಯ ಡಿಮನ್ ನ ಸಾಯಿಸಿದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಊರವರೆಲ್ಲರೂ ಖುಷಿ ಪಡ್ತಾರೆ. ಆದ್ರೆ ಸನ್ಸಂಗ್ ಅನ್ನೋ ಹುಡುಗ ಅಲ್ಲಿಗೆ ಬಂದು ಇದು ನಿಜವಾದ ಡಿಮನ್ ಅಲ್ಲ, ಇದೊಂದು ದೊಡ್ಡ ಗಾತ್ರದ ಸ್ಟಿಂಗ್ ಫಿಶ್ ಅಷ್ಟೇ ಅಂತ ಹೇಳ್ತಾನೆ. ಬೈ ದ ವೇ ಇವನೇ ನಮ್ಮ ಕಥೆಯ ಹೀರೋ. ಈ ಮಾತನ್ನ ಕೇಳಿ ಪ್ರೀಸ್ ಇವನು ನನಗೆ ಅವಮಾನ ಮಾಡ್ತಾ ಇದ್ದಾನೆ, ಇವನ ಕೈಕಲ್ ಕಟ್ಟಿ ನೇತಾಕಿ ಅಂತ ಊರೂರಿಗೆ ಹೇಳ್ತಾನೆ. ಆಗ ಊರವರೆಲ್ಲ ಸೇರಿ ನಮ್ಮ ಹೀರೋನ ಕಟ್ಟಿ ನೇತಾಕ್ತಾರೆ. ನಂತರ ಊರವರೆಲ್ಲ ಖುಷಿಯಿಂದ ನದಿಗೆ ಹಾರಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ನಮ್ಮ ಹೀರೋ ಆ ಡಿಮನ್ ಬರೋದನ್ನ ನೋಡಿ ನದಿಲಿದ್ದ ಜನರಿಗೆ ನದಿಯಿಂದ ಹೊರಗೆ ಹೋಗಿ ಅಂತ ಕೂಗ್ತಾನೆ. ಆದ್ರೆ ಯಾರು ಇವನ ಮಾತನ್ನ ಕೇಳೋದಿಲ್ಲ. ಇದೇ ಸಮಯಕ್ಕೆ ಆ ಡಿಮನ್ ಬಂದು ನೀರಲ್ಲಿದ್ದ ಕೆಲ ಜನರನ್ನ ಸಾಯಿಸುತ್ತೆ. ಇದನ್ನ ನೋಡಿ ಎಲ್ಲ ಜನ ಪ್ಯಾನಿಕ್ ಆಗಿ ನೀರಿಂದ ಹೊರ ಹೋಗ್ತಾರೆ. ಇದೆಲ್ಲ ನೋಡಿ ಆ ಪ್ರೀಸ್ಟ್ ಊರ್ ಜನ ಕೊಟ್ಟಂತ ಹಣ ಎಲ್ಲ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅವನನ್ನ ಹಿಡಿದು ನೀನು ಡಿಮನ್ ಸಾಯಿಸಿದೆಯಲ್ಲ, ಇವಾಗ ಮತ್ತೆ ಯಾಕೆ ಬಂತು ಅಂತ ಕೇಳಿದಾಗ ಆ ಪ್ರೀಸ್ಟ್ ಇದು ಬೇರೆ ಡಿಮನ್ ಇರಬಹುದು, ನಾನ್ ಏನ್ ಮಾಡ್ಲಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಡಿಮನ್ ಆ ಊರ್ ವ್ಯಕ್ತಿಯನ್ನ ನೀರೊಳಗೆ ಎಳ್ಕೊಳ್ಳುತ್ತೆ. ನಂತರ ನಮ್ಮ ಹೀರೋ ಎಲ್ರಿಗೂ ನೆಲದ ಮೇಲೆ ಮಲ್ಕೊಡಿ, ಯಾರು ಅಲ್ಲಾಡಬೇಡಿ ಅಂತ ಹೇಳ್ತಾನೆ. ಈ ಸರಿ ಊರ್ ಜನ ನಮ್ಮ ಹೀರೋನ ಮಾತು ಕೇಳಿ ನೆಲದ ಮೇಲೆ ಮಲ್ಕೋತಾರೆ. ಆಗ ಆ ಡಿಮನ್ ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ. ನಂತರ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದಂತ ಹುಡುಗಿ ಆ ನದಿ ಪಕ್ಕನೆ ಕೂತಿರ್ತಾಳೆ. ಇದಾದ್ಮೇಲೆ ತನ್ನ ತಾಯಿ ಕರೆಯೋದನ್ನ ಕೇಳಿ ಓಡಿ ಬರ್ತಾ ಇರ್ತಾಳೆ. ಇದನ್ನ ನೋಡಿ ಆ ಡಿಮನ್ ಅವಳನ್ನ ನೀರೊಳಗೆ ಎಳ್ಕೊಳಕ್ಕೆ ನೋಡುತ್ತೆ. ಆದ್ರೆ ಊರೂರೆಲ್ಲ ಸೇರಿ ಆ ಹುಡುಗಿನ ಸೇವ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಕೊನೆಯಲ್ಲಿ ಡಿಮನ್ ಆ ಹುಡುಗಿಯನ್ನ ತಿಂದು ಬಿಡುತ್ತೆ. ಇದೆಲ್ಲ ನೋಡಿ ಆ ಹುಡುಗಿಯ ತಾಯಿ ಆ ಡಿಮನ್ ಸಾಯಿಸ್ಬೇಕು ಅಂತ ಒಂದು ಕತ್ತಿ ಹಿಡ್ಕೊಂಡು ನೀರೊಳಗೆ ಹಾರ್ತಾಳೆ. ಆಗ ಆ ಡಿಮನ್ ಬಂದು ಅವಳನ್ನ ಕೂಡ ತಿಂದು ಬಿಡುತ್ತೆ. ಇಲ್ಲಿ ನಮ್ಗೆ ಅದೊಂದು ದೊಡ್ಡ ಫಿಶ್ ಡಿಮನ್ ಅಂತ ಗೊತ್ತಾಗುತ್ತೆ. ನಂತರ ಇನ್ನೊಂದು ಚಿಕ್ಕ ಮಗು ನದಿಯಲ್ಲಿ ಬೀಳ್ತಾ ಇರುತ್ತೆ. ಇದನ್ನ ನೋಡಿ ನಮ್ಮ ಹೀರೋ ಕಟ್ಟಿರೋ ಹಗ್ಗ ಬಿಟ್ಕೊಂಡು ಆ ಮಗುನ ಕಾಪಾಡೋಕ್ ಬರ್ತಾನೆ. ಆ ಮಗುನ ಕಾಪಾಡಿದ್ಮೇಲೆ ಆ ಡಿಮನ್ ನ ನೀರೊಳಗೆ ಸೋಲ್ಸೋದು ಅಸಾಧ್ಯ ಅಂತ ಗೊತ್ತಾಗಿ ಅದನ್ನ ನೀರ್ ಹೊರಗೆ ತೆಗಿಯೋಕೆ ಊರ್ ಜನ ಎಲ್ಲ ಸೇರಿ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಆ ಡಿಮನ್ ನ ನೀರಿಂದ ಆಚೆ ತೆಗಿಯೋಕ್ಕಾಗಲ್ಲ. ಯಾಕೆಂದ್ರೆ ಆ ಡಿಮನ್ ನ ವೇಟು ತುಂಬಾನೇ ಇರುತ್ತೆ. ಆಗ ಊರಲ್ಲಿದ್ದ ಒಬ್ಳು ಹೆವಿ ವೇಟ್ ಚಾಂಪಿಯನ್ ಓಡ್ ಬಂದು ಡಿಮನ್ ಅಪೋಸಿಟ್ ಅಲ್ಲಿ ಜಂಪ್ ಮಾಡ್ತಾಳೆ. ಆಗ ಆ ಡಿಮನ್ ನೀರಿಂದ ಆಚೆ ಬರುತ್ತೆ. ನಂತರ ಅದು ಒಂದು ಮನುಷ್ಯನಾಗಿ ಬದಲಾಗುತ್ತೆ. ಇದನ್ನು ನೋಡಿ ಊರ್ ಜನ ಎಲ್ಲ ಸೇರಿ ಅದನ್ನ ಸಾಯಿಸಬೇಕು ಅಂದಾಗ ನಮ್ಮ ಹೀರೋ ಅವರನ್ನೆಲ್ಲ ತಡಿತಾನೆ. ಯಾಕೆಂದ್ರೆ ನಮ್ಮ ಹೀರೋ ತುಂಬಾನೇ ಒಳ್ಳೆ ಮನುಷ್ಯ. ಆ ಡಿಮನ್ ನ ಒಳ್ಳೆ ಡಿಮನ್ ಆಗಿ ಬದಲಾಯಿಸಬೇಕು ಅನ್ನೋದೇ ನಮ್ಮ ಹೀರೋನ ಉದ್ದೇಶ. ಎಲ್ಲದಕ್ಕೂ ಹಿಂಸೆನೇ ಪರಿಹಾರ ಅಲ್ಲ ಅನ್ನೋದೇ ಇವನ ಕಾನ್ಸೆಪ್ಟು. ನಂತರ ನಮ್ಮ ಹೀರೋ ಒಂದು ಬುದ್ಧಾಸ್ ನರ್ಸರಿ ರೈಮ್ ಬುಕ್ ಅನ್ನ ತೆಗೆದು ಓದೋಕ್ ಶುರು ಮಾಡ್ತಾನೆ. ಆದ್ರೆ ಆ ಡಿಮನ್ ನಮ್ಮ ಹೀರೋನ ಹುಡಿಯೋಕ್ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ನಮ್ಮ ಹೀರೋಯಿನ್ ಅಂದ್ರೆ ಮಿಸ್ ಡೋವಾನ್ ಅಲ್ಲಿಗೆ ಬಂದು ಆ ಡಿಮನ್ ನ ಚೆನ್ನಾಗಿ ಹೊಡೆದು ಒಂದು ಸಣ್ಣ ಫಿಶ್ ಟಾಯ್ ನಲ್ಲಿ ಅದನ್ನ ಕ್ಯಾಪ್ಚರ್ ಮಾಡ್ತಾಳೆ. ಬೇಸಿಕಲಿ ನಮ್ಮ ಹೀರೋಯಿನ್ ಕೂಡ ಒಬ್ಳು ಡಿಮನ್ ಹಂಟರೆ. ನಂತರ ಸೆನ್ಸಂಗ್ ಹತ್ರ ಬಂದು ನೀನು ಡಿಮನ್ ಗಳನ್ನ ಹೇಗೆ ಹಿಡಿತೀಯ ಅಂತ ಕೇಳಿದಾಗ ನಮ್ಮ ಹೀರೋ ಆ ನರ್ಸರಿ ರೈಮ್ ಬುಕ್ ಅನ್ನ ತೋರಿಸ್ತಾನೆ. ಅದಕ್ಕೆ ಡೋವಾನ್ ಸ್ವಲ್ಪ ನಕ್ಕಿ ತನ್ನ ಮ್ಯಾಜಿಕಲ್ ರಿಂಗ್ ಅನ್ನ ತೆಗೆದು ನನಗೂ ಸಣ್ಣ ಪುಟ್ಟ ಮ್ಯಾಜಿಕ್ ಮಾಡಕ್ ಬರುತ್ತೆ ಅಂತ ನಮ್ಮ ಹೀರೋಗೆ ಟಾಂಟ್ ಮಾಡ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋ ಒಬ್ಬ ಒಳ್ಳೆ ವ್ಯಕ್ತಿ, ಅವನು ಯಾರಿಗೂ ಹರ್ಟ್ ಮಾಡೋನಲ್ಲ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಿರೋದಿಲ್ಲ. ಇದಾದ್ಮೇಲೆ ಊರ್ ಜನ ಎಲ್ಲ ಸೇರಿ ಮಿಸ್ ಡೋವಾನ್ಗೆ ಜೈಕಾರ ಹಾಕ್ತಾರೆ.
ನಂತರ ನಮ್ಮ ಹೀರೋ ತನ್ನ ಗುರುಗಳ ಹತ್ರ ಬಂದು ಆ ಫಿಶ್ ಡಿಮನ್ ಬಗ್ಗೆ ಹೇಳ್ತಾನೆ. ಆದ್ರೆ ಈ ವಿಷಯ ಗುರುಗಳಿಗೆ ಮುಂಚೆನೆ ಗೊತ್ತಾಗಿರುತ್ತೆ. ಆಗ ಅವರು ಫಿಶ್ ಡಿಮನ್ ಬಗ್ಗೆ ನಮ್ಮ ಹೀರೋಗೆ ಅದು ಒಂದು ಟೈಮಲ್ಲಿ ಒಳ್ಳೆ ಡಿಮನೇ ಆಗಿತ್ತು. ಆದ್ರೆ ಒಂದು ದಿನ ನದಿಯಲ್ಲಿ ಒಂದು ಮಗು ಬಿದ್ದು ಮುಳುಗ್ತಾ ಇತ್ತು. ಆ ಡಿಮನ್ ಮಗುನ ಕಾಪಾಡ್ತಿರ್ಬೇಕಾದ್ರೆ ಊರ್ ಜನ ಎಲ್ಲ ಬಂದು ಮಗುನ ಸಾಯಿಸ್ತಿರ್ಬೇಕು ಅಂತ ತಿಳಿದು ಆ ಫಿಶ್ ಡಿಮನ್ ಹೊಡೆದು ಸಾಯಿಸಿರ್ತಾರೆ. ಅದಕ್ಕೆ ಆ ಡಿಮನ್ ಆ ಹಳ್ಳಿ ಜನರನ್ನ ರಿವೆಂಜ್ ಗಾಗಿ ಸಾಯಿಸ್ತಾ ಇರುತ್ತೆ ಅಂತ ಹೇಳುತ್ತಾರೆ. ಆಗ ನಮ್ಮ ಹೀರೋ ಡುವಾನ್ ಅನ್ನೋ ಡಿಮನ್ ಹಂಟರ್ ಆ ಡಿಮನ್ ನ ಚೆನ್ನಾಗಿ ಹೊಡೆದು ಅದನ್ನ ಕ್ಯಾಪ್ಚರ್ ಮಾಡಿದ್ಲು. ಆದ್ರೆ ನಾನು ಈ ನರ್ಸರಿ ರೈಮ್ ಬುಕ್ ಇಂದ ಆ ಡಿಮನ್ ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನಿಜವಾಗ್ಲೂ ಈ ನರ್ಸರಿ ರೈಮ್ಸ್ ಇಂದ ಡಿಮನ್ ನ ಹಿಡಿಯೋಕ್ ಸಾಧ್ಯನಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಈ ನರ್ಸರಿ ರೈಮ್ ಡಿಮನ್ ನ ಹಿಡಿಯೋಕಾಗ್ಲಿ ಅಥವಾ ಅವುಗಳನ್ನ ಹೊಡಿಯೋಕಾಗ್ಲಿ ಯೂಸ್ ಆಗಲ್ಲ. ಆದ್ರೆ ಆ ಡಿಮನ್ ನಲ್ಲಿರೋ ಕೆಟ್ಟ ಗುಣಗಳನ್ನ ಅಳಿಸಿ ಒಳ್ಳೆ ಡಿಮನ್ ಗಳಾಗಿ ಚೇಂಜ್ ಮಾಡುತ್ತೆ. ಅದಕ್ಕೆ ನೀನು ನಿನ್ನ ಸಿದ್ಧಾಂತಗಳನ್ನ ಯಾವತ್ತೂ ಮರಿಬೇಡ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಹೀರೋನ ಸಿದ್ಧಾಂತ ಏನು ಅಂದ್ರೆ ಯಾವುದೇ ಡಿಮನ್ಗೂ ತೊಂದರೆ ಕೊಡದೆ ಅದರಲ್ಲಿದ್ದ ಕೆಟ್ಟತನವನ್ನ ಬಿಡಿಸಿ ಒಳ್ಳೆತನವನ್ನ ಹೆಚ್ಚಿಸೋದು. ನೆಕ್ಸ್ಟ್ ಸೀನ್ ಅಲ್ಲಿ ಇಬ್ರು ಕಪಲ್ಸ್ ಅನ್ನ ತೋರಿಸ್ತಾರೆ. ಕಾಡಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಒಂದು ರೆಸ್ಟೋರೆಂಟ್ ಕಾಣಿಸುತ್ತೆ. ರೆಸ್ಟೋರೆಂಟ್ ಒಳಗೆ ಬಂದ ತಕ್ಷಣ ಅದರ ಗೇಟ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಆಗ ಒಬ್ಬ ವ್ಯಕ್ತಿ ಬಂದು ಆ ರೆಸ್ಟೋರೆಂಟ್ ಬಗ್ಗೆ ಹೇಳುತ್ತಾನೆ. ನಂತರ ರೆಸ್ಟೋರೆಂಟ್ ನ ಒಂದು ಫೇಮಸ್ ಪಿಗ್ ರೋಸ್ಟ್ ಡಿಶ್ ಅನ್ನ ತೋರಿಸ್ತಾನೆ. ಅದಾದ್ಮೇಲೆ ಆ ಡಿಶ್ ಅನ್ನ ಅವರಿಗೆ ಕೊಡ್ತಾನೆ. ಆ ಡಿಶ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಅವರು ಆ ವ್ಯಕ್ತಿನ ಈ ಡಿಶ್ ನೀವೇ ಪ್ರಿಪೇರ್ ಮಾಡಿದ್ದ ಅಂತ ಕೇಳ್ತಾರೆ. ಇದು ನಾನ್ ಪ್ರಿಪೇರ್ ಮಾಡಿದ್ದಲ್ಲ, ನಮ್ಮ ರೆಸ್ಟೋರೆಂಟ್ ನ ಫೇಮಸ್ ಶೆಫ್ ಇದನ್ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಅವರನ್ನ ಕರೀತಾನೆ. ಇಲ್ಲಿ ಆ ಶೆಫ್ ಅನ್ನ ನೋಡಿ ಆ ಹುಡುಗಿ ಅವನ ಜೊತೆ ಫ್ಲರ್ಟ್ ಮಾಡೋಕೆ ಶುರು ಮಾಡ್ತಾಳೆ. ನೀವು ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದೀರಾ, ನಿಮ್ಮ ವಾಯ್ಸು ಕೇಳಬೇಕು ಅನ್ನಿಸ್ತಾ ಇದೆ, ದಯವಿಟ್ಟು ಮಾತಾಡಿ ಅಂತ ಕೇಳಿದಾಗ ಆ ವ್ಯಕ್ತಿ ಕಿರ್ಚೋಕ್ ಶುರು ಮಾಡ್ತಾನೆ. ಅವನ ಬಾಯಿ ನೋಡಿ ಅವನೊಬ್ಬ ಡಿಮನ್ ಅಂತ ಗೊತ್ತಾಗುತ್ತೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಆ ರೋಸ್ಟೆಡ್ ಪಿಗ್ ಅಲ್ಲಿ ಮನುಷ್ಯರನ್ನು ಕೂಡ ರೋಸ್ಟ್ ಮಾಡ್ತಾ ಇರ್ತಾರೆ. ನಂತರ ಆ ಡಿಮನ್ ಆ ಕಪಲ್ ಅನ್ನ ಸಾಯಿಸ್ಬಿಡ್ತಾನೆ. ಡಿಮನ್ ಇರೋ ವಿಷಯ ನಮ್ಮ ಹೀರೋ ಸೆನ್ಸಾಂಗ್ಗೆ ಗೊತ್ತಾಗಿ ಅವನು ಕೂಡ ಆ ರೆಸ್ಟೋರೆಂಟ್ಗೆ ಬರ್ತಾನೆ. ಆದ್ರೆ ಈ ಸರಿ ಒಂದು ಹುಡುಗಿ ಬಂದು ನಮ್ಮ ಹೀರೋಗೆ ರೆಸ್ಟೋರೆಂಟ್ ಬಗ್ಗೆ ವಿವರಣೆ ಮಾಡ್ತಾ ಇರ್ತಾಳೆ. ಆದ್ರೆ ನಮ್ಮ ಹೀರೋ ಒಬ್ಬ ಡಿಮನ್ ಹಂಟರ್ ಆಗಿರೋದ್ರಿಂದ ಅವನಿಗೆ ರಿಯಾಲಿಟಿ ಏನು ಅಂತ ಕಾಣಿಸ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ಜನ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಇನ್ ರಿಯಾಲಿಟಿ ಅವರೆಲ್ಲ ಸತ್ತ ಹೆಣಗಳು. ಮತ್ತೆ ಪಿಗ್ ರೋಸ್ಟ್ ಅಲ್ಲಿರೋ ಡೆಡ್ ಬಾಡಿಗಳು ಕೂಡ ನಮ್ಮ ಹೀರೋಗೆ ಕಾಣಿಸ್ತವೆ. ಆಗ ನಮ್ಮ ಹೀರೋ ಆ ಲೇಡಿಗೆ ನೀನು ಒಂದು ಡಿಮನ್ ಅಂತ ನಂಗೆ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ ಸೆನ್ಸಾಂಗ್ ಮೇಲೆ ಅಟ್ಯಾಕ್ ಮಾಡಕ್ಕೆ ರೆಡಿ ಆಗ್ತಾಳೆ. ಆಗ ನಮ್ಮ ಹೀರೋಯಿನ್ ಅಂದ್ರೆ ಡುವಾನ್ ಅಲ್ಲಿಗೆ ಬಂದು ನಮ್ಮ ಹೀರೋನ ಸೇವ್ ಮಾಡಿ ಆ ಡಿಮನ್ಗಳ ಜೊತೆ ಫೈಟ್ ಮಾಡ್ತಾಳೆ. ಆಗ ಒಂದೊಂದಾಗಿ ಎಲ್ಲ ಡಿಮನ್ಗಳು ಹೊರ ಬರ್ತವೆ. ಆದ್ರೆ ಡುವಾನ್ ಆ ಎಲ್ಲ ಡಿಮನ್ಗಳನ್ನ ಹೊಡೆದು ಧ್ವಂಸ ಮಾಡ್ತಾಳೆ. ಎಲ್ಲಾ ಡಿಮನ್ಗಳು ಸೇರಿ ಒಟ್ಟಾಗಿ ಡುವಾನ್ ಮೇಲೆ ಅಟ್ಯಾಕ್ ಮಾಡೋಕ್ ಶುರು ಮಾಡಿದಾಗ ಅವಳ ಮ್ಯಾಜಿಕಲ್ ರಿಂಗ್ ಇಂದ ಅವುಗಳನ್ನ ನಾಶ ಮಾಡ್ತಾಳೆ. ನಂತರ ಅಲ್ಲಿನ ಮೇನ್ ಡಿಮನ್ ಬಂದು ಡುವಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಡುವಾನ್ ಹೆಂಗೋ ನಮ್ಮ ಹೀರೋ ಜೊತೆ ಸೇರಿ ಆ ಡಿಮನ್ ಹಿಡಿದು ಒಂದು ಪೌಚ್ ಒಳಗೆ ಹಾಕ್ತಾಳೆ. ಇಲ್ಲಿ ನಮ್ಗೆ ಇದೊಂದು ಪಿಗ್ ಡಿಮನ್ ಅಂತ ಗೊತ್ತಾಗುತ್ತೆ. ಈ ಪಿಗ್ ಡಿಮನ್ ಪೌಚ್ ಇಂದ ಹೊರ ಬಂದು ಡುವಾನ್ ಮತ್ತೆ ಸೆನ್ಸಾಂಗ್ ಮೇಲೆ ಅಟ್ಯಾಕ್ ಮಾಡೋಕ್ ನೋಡುತ್ತೆ. ಅಷ್ಟರಲ್ಲಿ ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಕಾಡ್ ಒಳಗ್ ಬರ್ತಾರೆ. ಡಿಮನ್ ಗಳ ಜೊತೆ ಫೈಟ್ ಮಾಡಿದ್ರಿಂದ ಇವರಿಬ್ಬರಿಗೂ ಸ್ವಲ್ಪ ಗಾಯಗಳಾಗಿರ್ತವೆ. ಅವುಗಳನ್ನ ಸರಿ ಮಾಡ್ಕೊಂಡು ಮಿಸ್ ಡುವಾನ್ ನಮ್ಮ ಹೀರೋಗೆ ಕಿಸ್ ಮಾಡುವಂತ ಹೇಳ್ತಾಳೆ. ಯಾಕಂದ್ರೆ ಮಿಸ್ ಡುವಾನ್ಗೆ ನಮ್ಮ ಹೀರೋ ಮೇಲೆ ಕೆಲವು ಫೀಲಿಂಗ್ಸ್ ಗಳು ಶುರು ಆಗಿರ್ತವೆ. ಆದ್ರೆ ನಮ್ಮ ಹೀರೋ ಅಲ್ಲಿಂದ ಓಡೋಗ್ತಾನೆ. ಬೈ ದ ವೇ, ಈ ಜಾಗದಲ್ಲಿ ನೀವೇನಾದ್ರೂ ಇದ್ರೆ ಏನ್ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಂತರ ಸೆನ್ಸಾಂಗ್ ಅವನ ಮಾಸ್ಟರ್ ಹತ್ರ ಬಂದು ಆ ರೆಸ್ಟೋರೆಂಟ್ ಅಲ್ಲಿ ನಡೆದ ಎಲ್ಲಾ ವಿಷಯವನ್ನ ಹೇಳ್ತಾನೆ. ಆದ್ರೆ ಮಾಸ್ಟರ್ಗೆ ಈ ವಿಷಯ ಕೂಡ ಮುಂಚೆನೆ ಗೊತ್ತಿರುತ್ತೆ. ಜೊತೆಗೆ ಮಾಸ್ಟರ್ ಆ ಪಿಗ್ ಡಿಮನ್ ಕೂಡ ಒಂದು ಕಾಲದಲ್ಲಿ ಒಳ್ಳೆ ಮನುಷ್ಯ ಇದ್ದ. ಆದ್ರೆ ಅವನ ಹೆಂಡತಿ ಅವನಿಗೆ ಮೋಸ ಮಾಡಿ ಬೇರೊಬ್ಬನ ಜೊತೆ ಓಡೋಗ್ತಾಳೆ. ಇದರಿಂದ ಅವನು ಸೂಸೈಡ್ ಮಾಡ್ಕೊಳ್ತಾನೆ. ನಂತರ ಅವನು ಪಿಗ್ ಡಿಮನ್ ಆಗಿ ಎಲ್ಲ ಕಪಲ್ಸ್ ಗಳನ್ನ ಸಾಯಿಸೋಕ್ ಶುರು ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಗ ಸೆನ್ಸಾಂಗ್ ಪಿಗ್ ಡಿಮನ್ ಹಿಡಿಯೋಕೆ ಏನಾದ್ರೂ ಉಪಾಯ ಹೇಳಿ ಅಂತ ಕೇಳಿದಾಗ ಆ ಪಿಗ್ ಡಿಮನ್ ಹಿಡಿಯೋಕೆ ಕೇವಲ ಮಂಕಿ ಕಿಂಗ್ ಅನ್ನೋ ಡಿಮನ್ ಇಂದ ಮಾತ್ರ ಸಾಧ್ಯ. ಆ ಮಂಕಿ ಕಿಂಗ್ ನ ಲಾರ್ಡ್ ಬುದ್ಧ ಒಂದು ಬೆಟ್ಟದ ಗುಹೆಯಲ್ಲಿ ಸುಮಾರು 500 ವರ್ಷಗಳಿಂದ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ಮಂಕಿ ಕಿಂಗ್ ಒಂದು ಪವರ್ಫುಲ್ ಡಿಮನ್. ನೀನೇನಾದ್ರೂ ಮಂಕಿ ಕಿಂಗ್ ಜೊತೆ ಚೆನ್ನಾಗಿ ಬಿಹೇವ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆ ಪಿಗ್ ಡಿಮನ್ ಹಿಡಿಯೋಕೆ ಸಹಾಯ ಮಾಡಬಹುದು ಅಂತ ಆ ಮಂಕಿ ಕಿಂಗ್ ಇರೋ ಗುಹೆ ಅಡ್ರೆಸ್ ನ ಕೊಡ್ತಾರೆ. ನಂತರ ಸೆನ್ಸಾಂಗ್ ಆ ಗುಹೆ ಕಡೆ ಹೋಗ್ಬೇಕಾದ್ರೆ ಒಂದು ಕಾಡಲ್ಲಿ ಹಾಕಿರೋ ಟ್ರ್ಯಾಪ್ಗೆ ಅವನ ಕಾಲು ಸಿಕ್ಕಾಕೊಡುತ್ತೆ. ಆಗ ಸ್ವಲ್ಪ ಜನ ಅಲ್ಲಿಗೆ ಬಂದು ಡಿಮನ್ಸ್ ಮತ್ತೆ ಡಿಮನ್ ಹಂಟರ್ಗಳನ್ನ ಸಾಯಿಸೋದೇ ನಮ್ಮ ಕೆಲಸ ಅಂತ ಹೇಳಿ ಸೆನ್ಸಾಂಗ್ ನ ಕೈಗಳನ್ನ ಕಟ್ಟಿ ಕೂಡ ಹಾಕ್ತಾರೆ. ಇಲ್ಲಿ ಡುವಾನ್ ಜೊತೆಗೆ ಇನ್ನು ಕೆಲ ವ್ಯಕ್ತಿಗಳನ್ನು ಕೂಡ ಹಾಕಿರ್ತಾರೆ. ಬಿಕಾಸ್ ಇವರು ಕೂಡ ಡಿಮನ್ ಹಂಟರ್ಸ್ ಆಗಿರ್ತಾರೆ.
ನಂತರ ಸೆನ್ಸಾಂಗ್ಗೆ ನೀನು ಕೂಡ ಡಿಮನ್ಸ್ ನ ಹಂಟ್ ಮಾಡ್ತೀಯಾ ಅಂತ ಕೇಳಿದಾಗ ಮಿಸ್ ಡುವಾನ್ ಇವನು ನನ್ನ ಹಸ್ಬೆಂಡ್, ಒಂದು ನರ್ಸರಿ ಸ್ಕೂಲ್ ಟೀಚರ್ ಅಂತ ಹೇಳಿ ಅವನ ಹತ್ರ ಇದ್ದ ನರ್ಸರಿ ರೈಮ್ ಬುಕ್ ಅನ್ನ ತೋರಿಸ್ತಾಳೆ. ಇದನ್ನ ಕೇಳಿ ನೀವಿಬ್ರು ನಿಜವಾಗ್ಲೂ ಹಸ್ಬೆಂಡ್ ವೈಫೈ ಇದ್ರೆ ಹಗ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹೀರೋ ಇದಕ್ಕೆ ಒಪ್ಕೊಳ್ಳಲ್ಲ. ಆಗ ನಮ್ಮ ಹೀರೋಯಿನ್ ಡ್ರಾಮಾ ಸ್ವಲ್ಪ ಓವರ್ ಆಗಿ ಅವಳ ಪ್ಲಾನ್ ಫ್ಲಾಪ್ ಆಗ್ಬಿಡುತ್ತೆ. ಬೇಸಿಕಲಿ ಈ ಜನ ಬೇರೆ ಯಾರು ಅಲ್ಲ, ಇವರೆಲ್ಲ ನಮ್ಮ ಡುವಾನ್ ನ ಫ್ರೆಂಡ್ಸು. ಇಷ್ಟೆಲ್ಲ ನಡೆದಿದ್ದು ಒಂದು ಡ್ರಾಮಾ ಅಂತ ಗೊತ್ತಾಗಿ ಸೆನ್ಸಾಂಗ್ ಕೋಪದಿಂದ ಹೋಗ್ತಾ ಇರ್ತಾನೆ. ಆದ್ರೆ ಡುವಾನ್ ನ ಫ್ರೆಂಡ್ಸ್ ಅವನನ್ನ ಹಿಡಿದು ಒಂದು ಜೈಲ್ ಲೈಕ್ ಏಜ್ ಅಲ್ಲಿ ಲಾಕ್ ಮಾಡ್ತಾರೆ. ಯಾಕಂದ್ರೆ ಡುವಾನ್ಗೆ ಸೆನ್ಸಾಂಗ್ ಮೇಲೆ ಲವ್ ಆಗಿರುತ್ತೆ, ಅದಕ್ಕೆ ಅವಳು ಹೀಗೆಲ್ಲ ಮಾಡಿರ್ತಾಳೆ. ಅದಕ್ಕೆ ಸೆನ್ಸಾಂಗ್ಗೆ ಡುವಾನ್ ಮೇಲೆ ಕೋಪ ಬಂದಿರುತ್ತೆ. ಡುವಾನ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಫ್ರೆಂಡ್ಸ್ ಹತ್ರ ಹೆಲ್ಪ್ ಕೇಳ್ತಾಳೆ. ಆಗ ಸಿ ಅನ್ನೋ ಫ್ರೆಂಡ್ ಮುಂದೆ ಬಂದು ಡುವಾನ್ಗೆ ಒಂದು ಮ್ಯಾಜಿಕಲ್ ಸ್ಟಿಕ್ಕರ್ ನ ಅಂಟಿಸ್ತಾಳೆ. ಯಾಕಂದ್ರೆ ಡುವಾನ್ ನ ಫ್ರೆಂಡ್ ಸಿ ಹೇಗ್ ಮಾಡ್ತಾಳೋ ಡುವಾನ್ ಕೂಡ ಸೆನ್ಸಾಂಗ್ ಜೊತೆ ಹಾಗೆ ಮಾಡಬೇಕು ಅಂತ ಅವಳನ್ನ ಸೆನ್ಸಾಂಗ್ ಹತ್ರ ಕಳಿಸ್ತಾಳೆ. ಇವಾಗ ಡುವಾನ್ ನ ಫುಲ್ ಕಂಟ್ರೋಲ್ ಸಿ ಹತ್ರ ಇರುತ್ತೆ. ಇಲ್ಲಿ ಸಿ ಹತ್ರ ಅವಳ ಫ್ರೆಂಡ್ ಬಂದು ತಮಾಷೆ ಮಾಡ್ತಾ ಇರ್ತಾನೆ, ಅದಕ್ಕೆ ಸಿ ಅವನಿಗೆ ಹೊಡಿತಾಳೆ. ಆದ್ರೆ ಈ ಕಡೆ ಡುವಾನ್ ಕೂಡ ಸೆನ್ಸಾಂಗ್ಗೆ ಹೊಡಿಯೋಕ್ ಶುರು ಮಾಡಿರ್ತಾಳೆ. ಯಾಕಂದ್ರೆ ಸಿ ಹೇಗ್ ಮಾಡ್ತಾಳೋ ಡುವಾನ್ ಕೂಡ ಹಾಗೆ ಮಾಡ್ತಾಳೆ, ಬಿಕಾಸ್ ಆಫ್ ದಟ್ ಮ್ಯಾಜಿಕಲ್ ಸ್ಟಿಕ್ಕರ್. ಇದು ನಮ್ ಹೀರೋಗೆ ಗೊತ್ತಾದ್ಮೇಲೆ ಕೋಪದಿಂದ ಅಲ್ಲಿಂದ ಹೋಗೋಕ್ ನೋಡ್ತಾನೆ. ಆದ್ರೆ ಆ ಪಿಗ್ ಡಿಮನ್ ಅಲ್ಲಿಗೆ ಬಂದು ಅವರ ಮೇಲೆ ಅಟ್ಯಾಕ್ ಮಾಡೋಕ್ ನೋಡುತ್ತೆ. ಆಗ ಅವರೆಲ್ಲ ಒಂದು ಗಾಡಿಯಲ್ಲಿ ಕೂತ್ಕೊಂಡು ಎಸ್ಕೇಪ್ ಆಗೋಕ್ ನೋಡ್ತಾರೆ. ಅಷ್ಟರಲ್ಲಿ ಆ ಪಿಗ್ ಡಿಮನ್ ಬಂದು ಅವರ ಗಾಡಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಅವರ ಗಾಡಿ ಪುಡಿ ಪುಡಿ ಆಗ್ಬಿಡುತ್ತೆ. ಡುವಾನ್ ಪ್ರಜ್ಞೆ ತಪ್ಪಿ ಬಿದ್ದದ್ ನೋಡಿ ಸೆನ್ಸಾಂಗ್ ದುಃಖದಿಂದ ಅವಳನ್ನ ಹಗ್ ಮಾಡ್ತಾನೆ. ಇದರಿಂದ ಡುವಾನ್ಗೆ ಸೆನ್ಸಾಂಗ್ ಕೂಡ ನನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ನಂತರ ಒಬ್ಬ ಡಿಮನ್ ಹಂಟರ್ ಬಂದು ಆ ಪಿಗ್ ಡಿಮನ್ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಗ ಇನ್ನೂ ಇಬ್ರು ಡಿಮನ್ ಹಂಟರ್ಸ್ ಬಂದು ಜಗಳ ಆಡೋಕ್ ಶುರು ಮಾಡ್ತಾರೆ. ಯಾಕೆಂದ್ರೆ ಆ ಪಿಗ್ ಡಿಮನ್ ಹಿಡಿದೆ ಹಾಗೆ ಓಡಿಸ್ಬಿಟ್ರಲ್ಲ, ಈ ಕಾರಣಕ್ಕೆ ಅವರು ಜಗಳ ಆಡ್ತಾ ಇರ್ತಾರೆ. ಇಲ್ಲಿ ಸೆನ್ಸಾಂಗ್ ಡುವಾನ್ಗೆ ನನ್ನ ನರ್ಸರಿ ಬುಕ್ ಕೊಟ್ಬಿಡು, ನಾನು ಹೋಗ್ಬೇಕು ಅಂತ ಹೇಳಿದಾಗ ಡುವಾನ್ ನೀನು ಕೂಡ ನನ್ನ ಇಷ್ಟಪಡ್ತಾ ಇದೀಯಾ, ಯಾಕೆ ಸುಮ್ನೆ ನಾಟಕ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ನನಗೆ ನನ್ನ ಬುಕ್ ಕೊಟ್ಬಿಡು, ನನ್ನ ಗುರಿನೇ ಮುಖ್ಯ ಅಂತ ಹೇಳಿದಾಗ ಡುವಾನ್ ಕೋಪದಿಂದ ಆ ಬುಕ್ ಅನ್ನ ಹರಿದಾಕ್ತಾಳೆ. ಆದ್ರೆ ಸೆನ್ಸಾಂಗ್ಗೆ ತನ್ನ ಗುರಿನೇ ಮುಖ್ಯ ಆಗಿರೋದ್ರಿಂದ ಮಂಕಿ ಕಿಂಗ್ ಇರೋ ಗುಹೆನ ಹುಡ್ಕೊಂಡು ಮುಂದೆ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೆನ್ಸಾಂಗ್ ಮಂಕಿ ಕಿಂಗ್ ನ ಹುಡ್ಕೊಂಡು ಒಂದು ಬೆಟ್ಟದ ಮೇಲೆ ಬರ್ತಾನೆ. ಅಲ್ಲಿ ಅವನಿಗೊಂದು ಗುಹೆ ಕಾಣಿಸುತ್ತೆ. ಗುಹೆ ಒಳಗೆ ಹೋದಾಗ ಮಂಕಿ ಕಿಂಗ್ ಸಿಕ್ಬಿಡ್ತಾನೆ. ನಂತರ ಸೆನ್ಸಾಂಗ್ ಪಿಗ್ ಡಿಮನ್ ನ ಹಿಡಿಯೋಕೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಮಂಕಿ ಕಿಂಗ್ ಪಿಗ್ ಡಿಮನ್ ನ ಹೆಂಡತಿ ಅವನಿಗೆ ಮೋಸ ಮಾಡಿದ್ರು ಅವಳನ್ನ ತುಂಬಾ ಪ್ರೀತಿ ಮಾಡುತ್ತಿದ್ದ. ಅದಕ್ಕೆ ಈ ಹುಣ್ಣಿಮೆ ರಾತ್ರಿಲಿ ಒಬ್ಳು ಸುಂದರವಾದ ಹುಡುಗಿ ಡ್ಯಾನ್ಸ್ ಮಾಡಿ ಆ ಪಿಗ್ ಡಿಮನ್ ನ ಕರೆದ್ರೆ ಅದು ಇಲ್ಲಿ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮಿಸ್ ಡುವಾನ್ ಕೂಡ ಆ ಗುಹೆ ಒಳಗೆ ಬರ್ತಾಳೆ. ಯಾಕಂದ್ರೆ ಮಿಸ್ ಡುವಾನ್ ನಮ್ಮ ಹೀರೋ ಸೆನ್ಸಾಂಗ್ ನ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ. ನಂತರ ಡುವಾನ್ ಮತ್ತೆ ಸೆನ್ಸಾಂಗ್ ಗುಹೆ ಹೊರಗೆ ಬಂದು ಆ ಪಿಗ್ ಡಿಮನ್ ನ ಕರೀತಾರೆ. ಆ ಪಿಗ್ ಡಿಮನ್ ಡುವಾನ್ ನ ನೋಡಿ ಅಲ್ಲಿಗೆ ಬರುತ್ತೆ. ಆಗ ಮಂಕಿ ಕಿಂಗ್ ಅದನ್ನ ಒಂದು ಸಣ್ಣ ಹಂದಿಯಾಗಿ ಚೇಂಜ್ ಮಾಡ್ತಾನೆ. ಇದಾದ್ಮೇಲೆ ಡುವಾನ್ ಅದನ್ನ ಒಂದು ಸಣ್ಣ ಪಪೆಟ್ ಆಗಿ ಚೇಂಜ್ ಮಾಡ್ತಾಳೆ. ಪಿಗ್ ಡಿಮನ್ ಮತ್ತೆ ಫಿಶ್ ಡಿಮನ್ ಗಳ ಪಪೆಟ್ ಸೆನ್ಸಾಂಗ್ಗೆ ಕೊಟ್ಟು ಡುವಾನ್ ಅವಳ ಮ್ಯಾಜಿಕಲ್ ರಿಂಗ್ ಅನ್ನ ಅವನ ಬೆರಳಿಗೆ ಹಾಕ್ತಾಳೆ. ಇದು ಸೆನ್ಸಾಂಗ್ಗೆ ಇಷ್ಟ ಇರೋದಿಲ್ಲ. ಅದಕ್ಕೆ ಡುವಾನ್ ಆ ರಿಂಗ್ ಅನ್ನ ವಾಪಸ್ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದಾದ್ಮೇಲೆ ಸೆನ್ಸಾಂಗ್ ಬೇಜಾರಾಗಿ ಗುಹೆ ಹೊರಗೆ ಬಂದು ಕೂತಿರ್ತಾನೆ. ಆಗ ಮಂಕಿ ಕಿಂಗ್ ಇವತ್ತು ಹುಣ್ಣಿಮೆ ರಾತ್ರಿ, ಪೂರ್ತಿ ಚಂದ್ರನ ನೋಡಿ ಸುಮಾರು ವರ್ಷಗಳೇ ಆಯಿತು, ನೀನೇನಾದ್ರೂ ಆ ರಂಧ್ರನ ಕವರ್ ಮಾಡಿರೋ ಹೂವನ್ನ ತೆಗೆದ್ರೆ ನಾನು ಚಂದ್ರನನ್ನ ಕಣ್ತುಂಬ ನೋಡಬಹುದು ಅಂತ ಸೆನ್ಸಾಂಗ್ಗೆ ಹೇಳುತ್ತಾನೆ. ಮಂಕಿ ಕಿಂಗ್ ನಂಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಸೆನ್ಸಾಂಗ್ ಆ ಹೂವನ್ನ ತೆಗಿತಾನೆ. ಆಕ್ಚುಲಿ ಮಂಕಿ ಕಿಂಗ್ ನ ಆ ಗುಹೆ ಒಳಗೆ ಟ್ರ್ಯಾಪ್ ಮಾಡಿ ಇಟ್ಟಿದ್ದೆ ಆ ಹೂಗಳು. ಸೆನ್ಸಾಂಗ್ ಆ ಹೂ ತೆಗೆದ್ಮೇಲೆ ಮಂಕಿ ಕಿಂಗ್ ಆ ಗುಹೆಯಿಂದ ಹೊರಬಂದು ಸೆನ್ಸಾಂಗ್ಗೆ ಹೊಡಿಯೋಕ್ ಶುರು ಮಾಡ್ತಾನೆ. ಹಾಗೆ ಸೆನ್ಸಾಂಗ್ ಗುಹೆಯಿಂದ ಹೊರಬಂದೆ ಅಂತ ಖುಷಿ ಪಡಬೇಡ, ಯಾಕಂದ್ರೆ ಲಾರ್ಡ್ ಬುದ್ಧ ಇಲ್ಲೇ ಇದ್ದಾರೆ ಅಂತ ಮಂಕಿ ಕಿಂಗ್ಗೆ ಹೇಳ್ತಾನೆ. ಮಂಕಿ ಕಿಂಗ್ ಲಾರ್ಡ್ ಬುದ್ಧ ಹೆಸರು ಕೇಳಿ ಸೆನ್ಸಾಂಗ್ ನ ಕೂದಲೆಲ್ಲ ಕಿತ್ತಾಕ್ತಾನೆ. ಅದೇ ಸಮಯಕ್ಕೆ ಈ 3 ಡಿಮನ್ ಹಂಟರ್ಸ್ ಗಳು ಅಲ್ಲಿಗೆ ಬರ್ತಾರೆ. ಆದ್ರೆ ಮಂಕಿ ಕಿಂಗ್ ನ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಮಂಕಿ ಕಿಂಗ್ ತುಂಬಾನೇ ಪವರ್ಫುಲ್ ಆಗಿರ್ತಾನೆ. ಈ 3 ಡಿಮನ್ ಹಂಟರ್ಗಳು ಮಂಕಿ ಕಿಂಗ್ ಮೇಲೆ ಎಷ್ಟೇ ಅಟ್ಯಾಕ್ ಮಾಡಿದ್ರು ಮಂಕಿ ಕಿಂಗ್ ನ ಸೋಲ್ಸೋಕ್ಕಾಗಲ್ಲ. ಬದಲಿಗೆ ಮಂಕಿ ಕಿಂಗ್ ಈ 3 ಡಿಮನ್ ಹಂಟರ್ಗಳನ್ನ ಸಾಯಿಸ್ಬಿಡ್ತಾನೆ. ನಂತರ ಸೆನ್ಸಾಂಗ್ ನ ಹೊಡಿಬೇಕು ಅಂತ ಹತ್ರ ಬಂದಾಗ ಮಿಸ್ ಡುವಾನ್ ಅಲ್ಲಿ ಬಂದು ತನ್ನ ಮ್ಯಾಜಿಕಲ್ ರಿಂಗ್ ಇಂದ ಮಂಕಿ ಕಿಂಗ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಮಂಕಿ ಕಿಂಗ್ ಡುವಾನ್ಗೂ ಸಾಯೋ ತರ ಹೊಡಿತಾನೆ. ಆಗ ಸೆನ್ಸಾಂಗ್ ಡುವಾನ್ ನ ತಪ್ಪಿಕೊಂಡು ಒಂದು ಫೈನಲ್ ಆಗಿ ಕಿಸ್ ಕೊಟ್ಟು ಅವಳ ಮ್ಯಾಜಿಕಲ್ ರಿಂಗ್ ಅನ್ನ ತನ್ನ ಬೆರಳಿಗೆ ಹಾಕೋತಾನೆ. ನಂತರ ಡುವಾನ್ ಸರಿ ಮಾಡ್ಕೊಂಡು ಬಂದಂತಹ ನರ್ಸರಿ ರೈಮ್ ಬುಕ್ ಅನ್ನ ಓದೋಕ್ ಶುರು ಮಾಡ್ತಾನೆ. ಈ ನರ್ಸರಿ ರೈಮ್ ಕೇಳಿ ಮಂಕಿ ಕಿಂಗ್ ಜಾಯಿಂಟ್ ಕಿಂಗ್ ಆಗಿ ಚೇಂಜ್ ಆಗ್ತಾನೆ. ಬಿಕಾಸ್ ಮೇಲೆಯಿಂದ ಲಾರ್ಡ್ ಬುದ್ಧಸ್ ಕೈ ಬರ್ತಾ ಇರುತ್ತೆ.
ಈ ಕೈ ಮಂಕಿ ಕಿಂಗ್ ನ ಮೇಲೆ ಇಟ್ಟಾಗ ಮಂಕಿ ಕಿಂಗ್ ಒಬ್ಬ ಒಳ್ಳೆ ಡಿಮನ್ ಆಗಿ ಚೇಂಜ್ ಆಗ್ತಾನೆ. ಆಗ ಸನ್ಸಾಂಗ್ ಡುವನ್ ನ ಮ್ಯಾಜಿಕಲ್ ರಿಂಗ್ ಅನ್ನ ತೆಗೆದು ಮಂಕಿ ಕಿಂಗ್ ತಲೆಗೆ ಹಾಕ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ತನ್ನ ಮಾಸ್ಟರ್ಗೆ ಭೇಟಿ ಆಗ್ತಾನೆ. ಆಗ ಮಾಸ್ಟರ್, ನೀನು ಪಶ್ಚಿಮದ ಕಡೆಗೆ ಹೋಗಿ ಅಲ್ಲಿ ನಿನ್ಗೆ ಕೆಲವು ಧರ್ಮ ಗ್ರಂಥಗಳು ಸಿಗ್ತವೆ, ಅವುಗಳನ್ನ ದಾನ ಬಿಟ್ಟು ಓದು. ಇನ್ಮೇಲೆ ನೀನು ನನ್ನ ಶಿಷ್ಯ ಅಲ್ಲ, ಲಾರ್ಡ್ ಬುದ್ಧನ ಶಿಷ್ಯ. ಆ 3 ಡಿಮನ್ಗಳು ನಿನ್ನ ಜೊತೆನೇ ಇರಲಿ, ಅವು ನಿನ್ನ ಪಯಣದಲ್ಲಿ ನಿನಗೆ ಸಹಾಯ ಮಾಡ್ತವೆ ಅಂತ ಹೇಳಿ ಅವರನ್ನ ಕಳಿಸ್ಕೊಡ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೇನಾದ್ರೂ ಈ ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಮೂವಿಯ ನೆಕ್ಸ್ಟ್ ಪಾರ್ಟ್ ನೋಡೋಕೆ ಸ್ಕ್ರೀನ್ ಮೇಲಿರೋ ವಿಡಿಯೋನ ಕ್ಲಿಕ್ ಮಾಡಿ. ನಾನು ನಿಮಗೆ ಅಲ್ಲೇ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.